ಗೈಸ್, ನಮ್ಮ ಪಾರ್ಲರ್ ಕಡೆಯಿಂದ ಅಂದರೆ ನಾನು ಪಾರ್ಲರ್ ಟ್ರೈನಿಂಗ್ ಹೋಗ್ತಾ ಇದ್ದೀನಲ್ಲ, ಆ ಕಡೆಯಿಂದ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿಗೆ ಅಂದರೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಇದೇ ಲೊಕೇಶನ್ನು. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಇವಾಗ ಫಂಕ್ಷನ್ ಅಟೆಂಡ್ ಮಾಡಬೇಕು ನಾವು. ಇಲ್ಲಿ ಯಾರಿಗೂ ತಿಳುವಳಿಕೆ ಶಿಬಿರ ಅಂತ ಹಾಲ್ ಅಂದರೆ ಎನಿ ಉದ್ಯಮದ ಬಗ್ಗೆ ಸಜೆಷನ್ ಸಿಗುತ್ತೆ. ಇಲ್ಲಿ ಆಫೀಸ್ ಇದು. ಒಳಗಡೆ ಹೋಗಬೇಕು. ನಾವು ಹಿಂಗೆ ಒಳಗಡೆ ಹೋಗ್ಬೇಕಲ್ಲಿ. ಗೈಸ್, ಆಫೀಸ್ ಹತ್ರ ಬಂದಿದ್ದೀವಿ. ನಮ್ಮ ಬ್ಯಾಚಲ್ಲಿ ಒಂದು 5 ಜನ ಬಂದಿದ್ದೀವಿ. ಇನ್ನೂ ಯಾರೂ ಬಂದಿಲ್ಲ. ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಬ್ಯೂಟಿಷನ್ ಬಗ್ಗೆ ಏನೇನು ಮಾಡ್ತಾರೆ ಅಂತ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಯಾವುದು ಮೀಟಿಂಗ್ ಅಂತ ಅಂದ್ಬಿಟ್ಟು ಜಸ್ಟ್ ಬನ್ನಿ ಅಂತ ಅಷ್ಟೇ ಕರೆದಿತ್ತು. ಅಂದರೆ ಏನಂತಾರೆ, ಇನ್ಫಾರ್ಮೇಷನ್ ಅಂದರೆ ನಾವು ಬ್ಯೂಟಿಷನ್ ಕಲಿತಾ ಇದ್ದೀವಲ್ಲ, ನಮಗೇನು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಮೀಟಿಂಗ್ ಅಷ್ಟೇ ಇದು. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಎಲ್ಲರೂ ಬಂದು ಅಲ್ಲೇ ಜಾಯಿನ್ ಆಗಿದ್ದರು. ಮಿನಿಮಮ್ ಒಂದು 50 ಮೆಂಬರ್ಸ್ ಬಂದಿದ್ದರು. 50 ಜನ ಬಂದಿದ್ದರು. ನಮ್ಮವರೇ ಜಾಸ್ತಿ, ಅಂದರೆ ನಮ್ಮ ಬ್ಯೂಟಿಷನ್ನಿಂದವರೇ ಜಾಸ್ತಿ. ಸ್ಟೇಜು ಇತ್ತು ಅಲ್ಲಿ. ಸ್ಟೇಜ್ ಅಂದರೆ ದೀಪೋತ್ಸವ ಎಲ್ಲ ಮಾಡಿದ್ರು. ನಮ್ಮ ಸರು ಮತ್ತು ಮೇಡಮ್ಮು ಎಲ್ಲರೂ ದೀಪೋತ್ಸವ ಮಾಡಿದ್ರು. ಮತ್ತು ನಮ್ಮ ಫ್ರೆಂಡ್ಸ್ಗಳೂ, ಅಂದರೆ ನಮ್ಮ ಬ್ಯೂಟಿಷನ್ನ ಕಲಿತಿದ್ರಲ್ಲ, ಅವರೂ ಸಹ ಕರೆದು ದೀಪೋತ್ಸವ ನಡೆಸ್ಕೊಟ್ರು. ಚೆನ್ನಾಗಿ ಎಲ್ಲ ದೀಪೋತ್ಸವ ಆಯಿತು. ಮತ್ತು ಒಂದು ದೇವ್ರ ಸಾಂಗ್ ಆಡಬೇಕಿತ್ತು. ನಮ್ಮವರೇ ಒಬ್ಬರು ಸಾಂಗ್ ಆಡಿದ್ರು. ಚೆನ್ನಾಗಾಯಿತು. ಅದೆಲ್ಲ ಮುಗಿತಿದ್ದಂಗೆ ಫಸ್ಟು ನಮ್ಮ ಸರ್ರೇ ನಮಗೆ ಸರು ಮೊದಲಿಗೆ ಅವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅವರು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಮತ್ತು ಬಿಗ್ನೆಸ್ ಯಾವ ಥರ ಮಾಡೋದು, ಬೇರೆ ಬೇರೆ ಬಿಗ್ನೆಸ್ ಏನು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ತಿಳಿಸ್ಕೊಟ್ರು ಇವರು. ಚೆನ್ನಾಗಿ ತಿಳಿಸ್ಕೊಟ್ರು ಗೈಸ್ ಇವರು. ಪ್ರತಿಯೊಂದು ನೀನು ಏನೇ ಕೆಲಸ ಮಾಡ್ತೀನಿ ಅಂತಂದ್ರೂ ಅದಕ್ಕೆ ಒಳ್ಳೆ ಸಪೋರ್ಟ್ ಮಾಡಿದ್ರು ಇವರು. ಆಮೇಲೆ ಹೆಲ್ಪು ಮಾಡ್ತಾರಂತೆ. ನಿಮಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಅವ್ರ ಹತ್ರ ಹೇಳಿದ್ರೆ ಈ ಥರ ಮಾಡಿರಿ ಅಂತ ಸಜೆಷನ್ ಕೊಡ್ತಾರೆ. ವಿತ್ತು ಒಳ್ಳೊಳ್ಳೆ ಫುಡ್ಡಿಂದೂ ಒಳ್ಳೆ ಸಜೆಷನ್ ಕೊಡ್ತಾರೆ. ಪ್ರತಿಯೊಂದಕ್ಕೂ ಇವ್ರ ಹತ್ರ ಒಳ್ಳೆ ಸಜೆಷನ್ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟರು ನಮಗೆ. ಇವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಮೇಲಧಿಕಾರಿಗಳು ಇರ್ತಾರಲ್ಲ, ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟರು. ಬಂದು ನಮ್ಮನ್ನ ಮೀಟ್ ಮಾಡಿ ನಿಮ್ಗೆ ಒಳ್ಳೆ ಸಜೆಷನ್ ಕೊಡ್ತೀನಿ ಅಂತಲೂ ಹೇಳಿದ್ರು ನಮಗೆ. ಅದಾಯ್ತವೆ. ನೆಕ್ಸ್ಟು ಇನ್ನೊಬ್ಬರು ಮೇಡಮ್ ಅವರೂ ಮಾತಾಡಿದ್ರು. ಅವರು ಇದೇ ಥರ ಹೇಳಿದ್ರು, ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ನಾವು ಮಾಡಿ ತೋರಿಸ್ತೀವಿ ಅನ್ನೋ ಭಾವನೆ ಬರೋ ಥರ ಇವರು ಮಾತಾಡಿದ್ರು. ನಾನು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ನಾನು ಮಾಡಿ ತೋರಿಸ್ತೀನಿ ಅನ್ನೋ ಭಾವನೆ ಬರುತ್ತಲ್ಲ, ಅದು ಒಂದು ಒಳ್ಳೆ ವಿಷಯ. ಹಾಗಾಗಿ ಸರ್ ಮಾತಾಡಿದ್ದು ನೋಡಿ ನಮಗೆಲ್ಲ ತುಂಬ ಖುಷಿಯಾಯಿತು. ಸುಮಾರು ಒಂದು 4 hours ಮೀಟಿಂಗ್ ಮಾಡಿ ಹೇಳ್ಕೊಟ್ರು ನಮಗೆ. ಈ ಥರ ಮಾಡಿರಿ, ನಿಮ್ಗೆ ಏನಾರ ಪ್ರಾಬ್ಲಮ್ ಇದ್ದರೆ ನಮ್ಮನ್ನು ಕೇಳಿರಿ, ನಾವು ಸಾಲ್ವ್ ಮಾಡ್ತೀವಿ. ನಿಮ್ಗೆ ಏನು ಹೆಲ್ಪ್ ಬೇಕು ಅದನ್ನು ಕೇಳಿ ನಾವು ಮಾಡಿಕೊಡ್ತೀವಿ ಅನ್ನೋ ಥರ ಎಲ್ಲ ಮಾತಾಡಿದ್ರು. ನೆಕ್ಸ್ಟು ಅಲ್ಲಿಂದ ಊಟ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಊಟ ಆಗಿದ ತಕ್ಷಣವೇ ಮತ್ತೆ ಬ್ಯಾಂಕ್ನವ್ರು ಬಂದಿದ್ದರು. ಅವರು ಅಷ್ಟೇ ನಮ್ಮ ಸಾಲ ಬೇಕು ಅಂದರೆ ಎಷ್ಟು ಪರ್ಸೆಂಟು, ಕ್ಯಾಸ್ಟ್ ಅಂದರೆ SC ST ಜನರಲ್ಲು ಅಂಥವ್ರಿಗೆಲ್ಲ ಎಷ್ಟೆಷ್ಟು ಲಿಮಿಟಲ್ಲಿ ನಾವು ಲೋನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅವರು. ಮನೆಗೆ ಬಂದ್ವಿ ಈಗ ತಾನೇ. ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ವೀಡಿಯೋನೇ ಎಂಡ್ ಮಾಡೋಣ ಅಂತಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಂಡಂಗಾಯಿತು. ಚೆನ್ನಾಗಿ ಮಾಡಿದರು. ಆಲ್ಮೋಸ್ಟು ನಮ್ಮ ಗ್ರೂಪಲ್ಲಿ 12 ಜನ, ನಾವು ಬ್ಯೂಟಿಷನ್ ಕಲಿತಾ ಇರೋದು 12 ಜನ. 12 ಜನನೂ ಬಂದಿದ್ದರು.
ಚೆನ್ನಾಗಿತ್ತು ಗೈಸ್. ಅಲ್ಲೇ ಊಟ ಕೊಟ್ಟರು. ಊಟ ಮಾಡಿಕೊಂಡು ಅಮ್ಮನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಈಗ ತಾನೇ ಬಂದೆ. ಎಂಜಾಯ್ ಮಾಡ್ದೆ, ಚೆನ್ನಾಗಿ ಎಂಜಾಯ್ ಮಾಡ್ದೋ. ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದಕ್ಕೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನಸ್ಸಲ್ಲಿ, ಅದನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದ್ರು. ಸರ್ ಎಲ್ಲ ಮಾತಾಡಿದ್ರು. ಆಮೇಲೆ ಇನ್ನು 10 ಡೇಸಲ್ಲಿ ಇನ್ನೊಂದು ಫಂಕ್ಷನ್ ಇದೆ, ಬಂದು ಜಾಯ್ನ್ ಆಗಿರಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮತ್ತೆ ಇನ್ನೊಂದು 2 ಮಂತ್ಸಲ್ಲಿ ಮತ್ತೆ ಮೀಟಿಂಗ್ ಮಾಡ್ತಾರಂತೆ, ಮತ್ತೆ ಫಂಕ್ಷನ್ ಮಾಡ್ತಾರಂತೆ, ಅದಕ್ಕೂ ಜಾಯ್ನ್ ಆಗಬೇಕು. ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಫ್ರೆಂಡ್ಸ್ ಆದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್. ಮನೆಗೆ ಬಂದೆ. ಅಷ್ಟೇ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.